ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ವಿಷಯಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದೀನಿ. ಅದೇನು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ನನಗಂತೂ ತುಂಬ ಖುಷಿ. ಯಾಕಂತ ಹೇಳಿದ್ರೆ ಅಕ್ಕನ ಮಕ್ಕಳು ಮತ್ತು ಭಾವ ಕೂಡ ಬಂದಿದ್ದಾರೆ. ಇನ್ನು ಅವ್ರು ಬಂದಿದ್ದ ತಕ್ಷಣ ನಾವು ಆ್ಯಕ್ಚುಲಿ ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ. ಯಾಕಪ್ಪ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಅವ್ರು ಬಂದಿದ್ದು ಆಲ್ಮೋಸ್ಟ್ ಸಂಜೆ 5-5:30 ಆಗೋಗಿತ್ತು. ಇನ್ನು ಆ ಕಡೆ ಹೋಗೋಕ್ಕೆ ತುಂಬ ಕತ್ಲಾಗುತ್ತೆ ಅಂತ ಹೇಳಿ ಅವ್ರು ಬಂದ ತಕ್ಷಣ ಹೊರಡ್ತಾ ಇದ್ದೀವಿ ನಾವು. ಇನ್ನು ಮಾವ ಬಂದಿದ್ದ ಕಾರಲ್ಲಿ ಎಲ್ಲರೂ ಹೋಗೋಕ್ಕಾಗಲ್ಲ ಅಂತ ಹೇಳಿ ಭಾವ ಸ್ವಲ್ಪ ಕಾರ್ನ ಸೈಡಿಗೆ ಹಾಕ್ತಾಯಿದ್ರು. ಇನ್ನು ನಮ್ಮ ಕಾರ್ನ ಲೋಕಿ ತೊಗೊಂಬರಕ್ಕೆ ಹೋಗಿದ್ದ. ಲೋಕಿ ಕಾರ್ ತೊಗೊಂಡು ಬಂದಿದ್ದ ತಕ್ಷಣ ಇನ್ನು ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೋಬೇಕು ಅಂತ ಮಾವನ ಮುಂದೆ ಹೋಗಿ ಅಂದರೆ, ಇಲ್ಲ ನಾನು ಹಿಂದೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಇಲ್ಲ ಮುಂದೆ ಹೋಗಿ ಅಂತ ಇನ್ನು ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ. ಭಾವ ಆ್ಯಕ್ಚುಲಿ ಕಾರ್ ಓಡಿಸಿ ಬೋರ್ ಆಗಿ ಹಿಂದೆ ಹೋಗ್ತೀನಿ ಅಂತ ಇದ್ರು. ಇನ್ನು ಕಾರಲ್ಲಿ ನೋಡಿ ಎಲ್ಲ ಮಕ್ಕಳು ಹೆಂಗೆ ಖುಷಿಯಾಗಿ ಕೂತಿದ್ದಾರೆ. ತೇಜು ಅಂತೂ ಅವನು ಹೈಡ್ ಆಗೋಕ್ಕೆ ನೋಡ್ತಾ ಇದ್ದ. ಇನ್ನು ಹೋಗ್ತಾ ದಾರಿಲಿ ನಮ್ಮ ಮಾವ ಕೂಡ ಸಿಕ್ಕಿದ್ರು. ಅವ್ರಿಗೆ ಸ್ವಲ್ಪ ದುಡ್ಡು ಕೊಡೋದಿತ್ತು ಅಂತ ಹೇಳಿ ಲೋಕಿ ದುಡ್ಡು ಕೊಡ್ತಾ ಇದ್ದ. ಇನ್ನು ಅವ್ರ ಹತ್ರನೂ ಕೂಡ ಒಂದು 5 ನಿಮಿಷ ಮಾತಾಡಿ ಇನ್ನು ಅಲ್ಲಿಂದ ನಾವು ಹೊರಟ್ವಿ. ಋತ್ವಿಕ್ ಎಲ್ಲಾದರೂ ಹೊರಗಡೆ ಹೋದರೆ ತುಂಬ ಆ್ಯಕ್ಟಿವ್ ಆಗಿರ್ತಾನೆ. ಅದೇನೋ ಗೊತ್ತಿಲ್ಲ, ಅವನಿಗಂತೂ ತುಂಬಾ ಅಂದರೆ ತುಂಬ ಖುಷಿಯಾಗುತ್ತೆ. ಅಷ್ಟು ಖುಷಿಯಾಗಿರ್ತಾನೆ ಅವನು. ಇನ್ನು ಅವನ್ನ ನೋಡಿ ಅಭಿ ಅಂತೂ ತುಂಬ ದಿನ ಆಯಿತು ಆಟ ಆಡಿಸಿ ಅವನ ಜೊತೆನೇ ಕೂತಿದ್ಲವಳು. ಇನ್ನು ನಾವು ದೇವಸ್ಥಾನಕ್ಕೆ ತಲುಪೋಷ್ಟರಲ್ಲಿ ತುಂಬ ಕತ್ತಲಾಗಿತ್ತು. ನೀವು ನೋಡ್ತಿರ್ಬೋದು ಟೈಮಿಂಗ್ಸು ಕೂಡ 7 ಆಗೋಗ್ಬಿಟ್ಟಿತ್ತು. ನಾವು ಹೋಗಿದ್ದು ಫಸ್ಟು ಬಿಳೇಕಲ್ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಇದೇ ಅದು ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಬೇಗ ಹೋಗಬೇಕು ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಯಿತು, ಆಗಲಿಲ್ಲ. ನೋಡಿ ನೋಡಿದ್ರಲ್ಲ. ಇವಾಗ ಆ್ಯಕ್ಚುಲಿ ನಾವು ಬಂದು ಅಲ್ಕೂರ್ ಹತ್ರ ಅರಸೀಕೆರೆಯಿಂದ ಮುಂದೆ. ರಿತಿಕ್ಷಾ ಅಲ್ಲಿ ನಮಸ್ತೆ ಮಾಡ್ಕೊತಾ ಇದ್ದಾಳೆ. ನೀವು ನೋಡ್ತಿರ್ಬೋದು ಗೋಪುರ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ನೋಡಿದ್ರೆ ಸಾಲ್ತಾನೆ ಇಲ್ಲ, ಅಷ್ಟು ವಿಡಿಯೋ ಮಾಡೋದಕ್ಕೂ ಅದು ಆಗ್ತಾನೆ ಇಲ್ಲ, ಅಷ್ಟೊಂದಿದೆ. ಬನ್ನಿ ಅದು ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇದು ಆ್ಯಕ್ಚುಲಿ ಎಂಟ್ರೆನ್ಸು. ಇದು ಗೋಪುರ ನೋಡಿ ಎಷ್ಟು ದೊಡ್ಡದಾಗಿದೆ. ನೋಡಿದ್ರಲ್ಲ, ಬಿಳೇಕಲ್ಲು ರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಎಂಟ್ರೆನ್ಸ್. ಹಿಂಗೆ ಆಲ್ರೆಡಿ ಅವರೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಲೋಕಿ. ನೋಡಿದ್ರಲ್ಲ, ದೇವಸ್ಥಾನಕ್ಕೆ ಬರೋದ್ರೊಳಗಡೆ ಎಷ್ಟೊತ್ತಾಗಿದೆ ಅಂತ ಹೇಳಿ. ತುಂಬ ಕತ್ಲಾಗಿತ್ತು. ನಾವು ಬರೋಷ್ಟರಲ್ಲೇ ಆ್ಯಕ್ಚುಲಿ ದೇವಸ್ಥಾನನೂ ಕೂಡ ಕ್ಲೋಸ್ ಆಗಿತ್ತು. ಬಟ್ ಬಂದುಬಿಟ್ಟಿದ್ವಲ್ಲ, ಹಾಗಾಗಿ ನಾವೇ ಕರ್ಪೂರ ಹಚ್ಚಿ ಹೋಗೋಣ ಅಂತ, ನಾವೇ ಕೈ ಮುಗ್ದು ಹೋಗೋಣ ಅಂತೇಳಿ ಒಳಗೆ ಹೋದ್ವಿ. ನೀವು ನೋಡ್ತಿರ್ಬೋದು ದೇವಸ್ಥಾನದಲ್ಲಿ ಎಷ್ಟು ಸ್ಪೇಸ್ ಇದೆ ಅಂತ ಹೇಳಿದ್ರೆ ಅಷ್ಟು ಸ್ಪೇಸ್ ಇದೆ. ದೇವಸ್ಥಾನನೂ ಕೂಡ ತುಂಬ ಚೆನ್ನಾಗಿದೆ. ಈಗ ನಾನು ಏನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದೆಲ್ಲ ಆ್ಯಕ್ಚುಲಿ ಅಲ್ಲಿ ಹುಷಾರಿಲ್ಲ ಅನ್ನೋರು ಅಲ್ಲೇ ಮಲ್ಕೊತಾರೆ. ಎಷ್ಟು 1 ವರ್ಷನಾದರೂ ಆಗ್ಬೋದು ಅಥವಾ 2 ವರ್ಷನಾದರೂ ಆಗ್ಬೋದು. ದೇವ್ರು ಮತ್ತೆ ಹೋಗು ಅಂತ ಹೇಳೋವರೆಗೂ ಹೋಗಂಗಿಲ್ಲ, ಅಷ್ಟು ತುಂಬ ಕಂಡೀಷನಲ್ಲಿ. ಇನ್ನು ನಾವು ಕೈಯೆಲ್ಲ ಮುಗ್ದಾದ್ಮೇಲೆ ಲಾಸ್ಟಿಗೆ ಅಲ್ಲೂ ಕೂಡ ನಮಸ್ತೆ ಮಾಡ್ಕೊಂಡು ಬರೋಷ್ಟರಲ್ಲಿ ಕರೆಂಟ್ ಕೂಡ ಹೋಗಿತ್ತು. ಇನ್ನು ತೇಜು ಕೂಡ ಟಾರ್ಚ್ ಬಿಡ್ತಾ ಇದ್ದ. ಇನ್ನು ಅದರಲ್ಲೇ ಕೂಡ ನಾವು ಕರ್ಪೂರ ಎಲ್ಲ ತೊಗೊಂಡು ಹೋಗಿದ್ವಲ್ಲ, ಇನ್ನು ದೇವ್ರಿಗಂತ ತಂದಿದ್ದು ಮತ್ತೆ ರಿಟರ್ನ್ ನಾವು ತೊಗೊಂಡು ಹೋಗ್ಲಿಕ್ಕಾಗಲ್ಲ ಅಂಥೇಳಿ ಅಲ್ಲೇ ಎಲ್ಲ ಕರ್ಪೂರ ಹಚ್ಚಿ ಕೈಯೆಲ್ಲ ಮುಕ್ಕೊಂಡಿದ್ವಿ. ಇನ್ನು ಕೈ ಮುಗಿದು ಇನ್ನು ಋತ್ವಿಕು ಕೂಡ ಅಲ್ಲೇ ಊಟ ಎಲ್ಲ ಮಾಡಿಸ್ಕೊಂಡು ನಾವು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ಈ ದೇವಸ್ಥಾನ ಆ್ಯಕ್ಚುಲಿ ದೊಡ್ಡಮ್ಮ ಚಿಕ್ಕಮ್ಮನ ದೇವಸ್ಥಾನ. ನನಗೆ ಹುಷಾರಿಲ್ಲ ಅಂತಂದಾಗ ಆಲ್ಮೋಸ್ಟ್ 1 ವರ್ಷ ಇದ್ದಿದ್ದ ಜಾಗ ಇದು. 1 ವರ್ಷ ನಾನು ಇದೇ ದೇವಸ್ಥಾನದಲ್ಲಿದ್ದೆ. ಇಲ್ಲೂ ಕೂಡ ಬಾಗಿಲು ಹಾಕಿದ್ರು. ಮತ್ತು ಪೂಜಾರಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದು, ಅಲ್ಲೇ ಇರೋದ್ರಿಂದ ಅವ್ರನ್ನ ಕರ್ಕೊಂಬಂದು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇದೇ ದೇವಸ್ಥಾನ. ಈ ದೇವಸ್ಥಾನ ಆ್ಯಕ್ಚುಲಿ ಇದು ದೊಡ್ಡಮ್ಮ ಚಿಕ್ಕಮ್ಮನ ದೇವಸ್ಥಾನ. ಇದು ಅಷ್ಟೇ ತುಂಬ ಶ್ರೇಷ್ಠವಾದ ದೇವಸ್ಥಾನ. ಇನ್ನು ನಾವಿಲ್ಲೆಲ್ಲ ಪೂಜೆ ಸಾಮಾನು ಕೊಟ್ಟು ಹೂವೆಲ್ಲ ತೊಗೊಂಡೋಗಿದ್ವಲ್ಲ ಅದನ್ನೆಲ್ಲ ನಮಗೆ ತೋರಿಸಲ್ಲ, ಯಾಕಂತ ಹೇಳಿದ್ರೆ ದೇವ್ರಿಗೆ ದೃಷ್ಟಿಯಾಗುತ್ತೆ ಅಂತ ಹೇಳಿ. ಇನ್ನು ಪೂಜೆ ಸಾಮಾನೆಲ್ಲ ಇಟ್ಟು ಇನ್ನು ಅವರು ಕೂಡ ರೆಡಿ ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ಇಲ್ಲಿ ಒಳಗಡೆ ಹೆಣ್ಮಕ್ಳು ಹೋಗಂಗಿಲ್ಲ. ಇನ್ನು ಲೋಕಿ ಮತ್ತು ಮಾವ ತೇಜು ಹೋಗ್ತಿದ್ರು. ಇನ್ನು ಒಳಗಡೆ ಹೋಗಬೇಕಂದ್ರೆ ಶರ್ಟಲ್ಲಿ ಹೋಗಬಾರ್ದು ಅಂಥೇಳಿ ಅವರು ಕೂಡ ಎಲ್ಲ ಶರ್ಟ್ ತೆಗೆದು ಇನ್ನೂ ಒಳಗಡೆ ಹೋಗ್ತಾಯಿದ್ರು. ದೇವಸ್ಥಾನ ಅಂತೂ ತುಂಬಾ ಅಂದರೆ ತುಂಬ ವಿಶೇಷವಾಗಿದೆ. ನನಗೆ ಆ್ಯಕ್ಚುಲಿ ಡಾಕ್ಟರ್ಸು ತುಂಬ ಹುಷಾರಿಲ್ದಿದ್ದಾಗ ನಾನೇ ಉಳಿಯಲ್ಲ ಅಂತ ಹೇಳಿದಂಥ ಪರಿಸ್ಥಿತಿಲಿ ಈ ದೇವಸ್ಥಾನದಲ್ಲಿ ನಾನು ಉಳ್ಕೊಂಡಿದ್ದು. ಹಾಗಾಗಿ ಇತ್ತೀಚೆಗೆ ನಾನು ಹೋಗಿರಲಿಲ್ಲ, ಒಂದು 6-7 ತಿಂಗಳೇ ಆಗಿಬಿಟ್ಟಿತ್ತು. ಹಾಗಾಗಿ ಸಡನ್ನಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದು. ಇನ್ನು ನೋಡಿದ್ರಲ್ಲ, ಇದೇ ದೇವರು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮಂಗಳಾರತಿ ಎಲ್ಲ ತಗೊಂಡು
ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ಮಾತಾಡಿಕೊಂಡು, ಯಾಕೆ ಅಂತ ಹೇಳಿದರೆ ತುಂಬ ಆಲ್ಮೋಸ್ಟ್ 1 ವರ್ಷ ಆಗೋಗ್ಬಿಟ್ಟಿತ್ತಲ್ಲ. ಅಲ್ಲಿರೋರು ಕೂಡ ನನಗೆ ತುಂಬ ಪರಿಚಯ ಆಗಿದ್ದರು. ಯಾಕಂತ ಹೇಳಿದ್ರೆ ನಾನು 1 ವರ್ಷದಿಂದ ಇದ್ದಿದ್ದಂಥ ಜಾಗ ಅಲ್ವಾ ಅದು. ಹಾಗಾಗಿ ಇನ್ನು ಅಲ್ಲೂ ಕೂಡ ಅವ್ರ ಮನೆಯಲ್ಲೆಲ್ಲ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ನಾವು ಅಲ್ಲಿಂದ ಹೊರಟೋಷ್ಟರಲ್ಲಿ 10 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಹೋಟ್ಲಿಗೆ ಹೋಗೋಷ್ಟರಲ್ಲಿ ನೀವು ನೋಡ್ತಿರ್ಬೋದು ಜನನೇ ಖಾಲಿ ಆಗ್ತಾಯಿದ್ರು. ಯಾಕಂದರೆ ಲೇಟ್ ಆಗಿತ್ತಲ್ಲ. ಇನ್ನು ಆ ಟೈಮಲ್ಲಿ ಹೋಗಿ ಮನೆಯಲ್ಲೂ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ರಿಗೂ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ನಲ್ಲ, ಅದೇ ಹೋಟೆಲ್ಗೆ ಹೋಗಿದ್ವಿ ಅರಸೀಕೆರೆಯಲ್ಲಿ. ಇನ್ನು ಹೋಗಿ ಎಲ್ಲರಿಗೂ ಏನೇನು ಬೇಕೋ ಅದೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ. ನಾನು ಅಮ್ಮ ಎಲ್ಲ ರೊಟ್ಟಿ ತೊಗೊಂಡಿದ್ವಿ. ಅಕ್ಕ ಎಲ್ಲ ಫ್ರೈಡ್ ರೈಸು ಮತ್ತು ಗೋಬಿ ಆಮೇಲೆ ಟೊಮೊಟೊ ರೈಸ್ ಅವ್ರು ತೊಗೊಂಡಿದ್ರು. ಸೊ ಫೈನಲಿ ಎಲ್ಲರೂ ಇಲ್ಲೇ ಊಟ ಮಾಡಿಕೊಂಡು, ಇನ್ನು ಹುಡುಗರು ಊಟ ಎಲ್ಲ ಆದಮೇಲೆ ಅವರಿಬ್ಬರು ರಿತಿಕ್ಷಾ ಮತ್ತು ಅಭಿ ಇಬ್ಬರೂ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರು. ಹಾಗಾಗಿ ಅವರಿಬ್ಬರಿಗೆ ಐಸ್ ಕ್ರೀಮ್ ಕೊಡಿಸ್ತಾಯಿದ್ದೆ. ಋತ್ವಿಕ್ ನೋಡಿ ಅವ್ನು ನನಗೂ ಐಸ್ ಕ್ರೀಮ್ ಬೇಕು ಅಂತ ಇದ್ದ. ಅಕ್ಕ ಈರುಳ್ಳಿ ಕೊಟ್ಟಳು. ಈರುಳ್ಳಿ ಕಚ್ತಾ ಇರೋದಕ್ಕೆ ಅವರಿಬ್ಬರು ನೋಡು ಹೆಂಗೆ ಈರುಳ್ಳಿ ಖಾರ ಇದ್ದರೂ ಕಚ್ತಾ ಇದ್ದಾನೆ ಅಂತ ಹೇಳಿ ಆಟ ಆಡಿಸ್ಕೊಂಡು ಅವನ್ನ ಕೂತಿದ್ರು. ಅಷ್ಟರಲ್ಲಿ ಲೋಕಿ ಕೂಡ ನೀವು ಊಟ ಮಾಡಿರಿ, ನಾನು ಕಾರಿಗೆ ಗ್ಯಾಸ್ ಹಾಕ್ಸ್ಕೊಂಬರ್ತೀನಿ ಅಂತ ಹೊರಟಿದ್ದ. ಇನ್ನು ಅವ್ನು ಹೊರಟು ಬರೋಷ್ಟರಲ್ಲಿ ಅಕ್ಕಂದಿರದು ಕೂಡ ಊಟ ಆಗಿತ್ತು. ಅವರು ಐಸ್ ಕ್ರೀಮ್ ಬೇಕು ಅಂತ ಹೇಳಿದರು. ಹಂಗಾಗಿ ಅಕ್ಕ ಮತ್ತು ಭಾವ ಅಮ್ಮ 3 ಜನ ಐಸ್ ಕ್ರೀಮ್ ತಿಂತಿದ್ರು. ಇನ್ನು ಐಸ್ ಕ್ರೀಮ್ ತಿಂದು ನಾವು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ 1 ಗಂಟೆ 12-12:30 ಆಗಿತ್ತು. ಇನ್ನು ಆ ಟೈಮಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಇನ್ನು ಮಲ್ಕೊಂಡು ಬೆಳಗ್ಗೆ ಲೇಟಾಗಿ ಎದ್ವಿ ಎಲ್ಲರೂ. ತೇಜು ಇನ್ನೂ ಮಲಗೆ ಇದ್ದಾನೆ, ನೀವು ನೋಡ್ತಿರ್ಬೋದು. ಅವ್ನು ದಿವಾನ್ ಮೇಲೆ ಮಲಗೆ ಇದ್ದ. ಅವನಲ್ಲಿ ಮಲಗ್ತಾ ಇದ್ದರೆ ಅಮ್ಮ ಎಲ್ಲ ತಿಂಡಿಗೆ ರೆಡಿ ಮಾಡಿ ಕೊಟ್ಟರು. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಆ್ಯಕ್ಚುಲಿ ನಿನ್ನೆದು ಇವತ್ತಿಂದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಿನ್ನೆ ನೈಟು ಆ್ಯಕ್ಚುಲಿ ಎಲ್ಲರೂ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿದೆ ಇದ್ದಿದ್ದು. ಸೊ ಏನಕ್ಕೆ ಯಾಕೆ ಹೋಗಿದ್ದು, ಏನು ವಿಶೇಷತೆ ಅಂತ ನಿಮ್ಮ ಜೊತೆ ತೋರಿಸ್ತೀನಿ. ಸೊ ಅಕ್ಕ ಕೂಡ ಬಂದಿದ್ಲಲ್ಲ, ಹಾಗಾಗಿ ಸಡನ್ ಸರ್ಪ್ರೈಸ್ ಆಗಿ ಹೋದ್ವಿ. ಇನ್ನು ಇವತ್ತು ಸಂಡೇ. ಸೊ ಆ್ಯಸ್ ಯೂಶಲ್ ನಿಮಗೆ ಗೊತ್ತು, ಸಂಡೇ ಹೊತ್ತಂತೂ ಲೇಜಿ ಸಂಡೇ ಆಗಿರುತ್ತೆ ನನಗೆ ಸ್ಪೆಷಲಿ. ಇನ್ನು ತಿಂಡಿಗೆ ಬೆಳಗ್ಗೆ ಸ್ವಲ್ಪ ಕಾಳೆಲ್ಲ ಬೆಳೆಸ್ಕೊಂಡು ಮಕ್ಳಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಅಮ್ಮ, ನಾನು, ಅಕ್ಕ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ಅವ್ರಿಗೆಲ್ಲ ಹೋಟ್ಲಿಂದ ಇಡ್ಲಿ ತಂದು ಕೊಟ್ಟು ಒಂದೊಂದು ತಿನ್ನೋಕ್ಕೆ. ಈಗ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು 2 ಮಾಡಿದ್ದೀನಿ. ತಿಂಡಿಗೆ ಮಾಡಿದ್ದೀನಿ, ಬಟ್ ಹುಡುಗರಿಗೆ ಲೇಟ್ ಆಯ್ತಲ್ಲ, ಹಾಗಾಗಿ ಅವ್ರನ್ನ ಕಾಯಿಸೋದು ಬೇಡ ಅಂತ ಹೇಳಿ ಮಾಡ್ಕೊಂಡಿದ್ದು. ಸೊ ಚಿಕನ್ ಬಿರಿಯಾನಿ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ. ಇದು ಚಿಕನ್ ಬಿರಿಯಾನಿ ಇದು ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಬಹುದು, ನೋಡಿದ್ರಲ್ಲ. ಸೊ ಚಿಕನ್ ಬಿರಿಯಾನಿ ಅಂತೂ ಇನ್ನೂ ಯಾರ್ದು ತಿಂಡಿ ಆಗಿಲ್ಲ, ಈಗ ತಿನ್ನಬೇಕು. ಇದು ಚಿಕನ್ ಬಿರಿಯಾನಿ ಹಾಗೆ ಒಂದೇ ಸಲ ಮಾಡ್ಕೊಬಿಡ್ತೀನಿ ನಾನು. ಇದು ಬಂದು ಸಾಂಬಾರ್, ಚಿಕನ್ ಸಾಂಬಾರ್. ಚಳಿಗೆ ತುಂಬ ಟೇಸ್ಟಿಯಾಗಿದೆ. ನೋಡಿದ್ರಲ್ಲ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸಾರು. ಈಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ನಬೇಕು. ಯಾಕಪ್ಪ ನಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಕಿಚನ್ಗೆ ತೇಜು ಬಂದ, ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನೋಡಿದ ತಕ್ಷಣ ಓಡೋದ. ಸೊ ಬನ್ನಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಇನ್ನು ಬಿರಿಯಾನಿ ಆಗೋಕ್ಕೆ ಇನ್ನೊಂದು 5-10 ನಿಮಿಷ ಬೇಕಾಗಿತ್ತು. ನಮ್ಮ ಮಾವ ಕೂಡ ಬಂದಿದ್ದರು. ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ರು. ಅವ್ರು ಡಿಸ್ಕಸ್ ಮಾಡೋಷ್ಟರಲ್ಲಿ ಬಿರಿಯಾನಿ ಕೂಡ ಆಗಿತ್ತು. ಸೊ ಎಲ್ರಿಗೂ ಒಟ್ಟಿಗೆ ತಿಂಡಿ ಕೊಟ್ಬಿಟ್ಟೆ. ಮಾವ ಬೇಡ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತು ಹಳ್ಳಿ ಕಡೆ ಇರೋರು ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ಅವ್ರಿಗೆ ಮುದ್ದೆನೇ ಬೇಕು. ಅವ್ರು ಕೂಡ ತಿನ್ಕೊಂಬಂದಿದ್ರು, ಹಾಗಾಗಿ ಅವ್ರು ಸ್ವಲ್ಪ ಇಕ್ಕೊಡು ಅಂತ ಹೇಳಿದ್ರು. ಇನ್ನು ಹುಡುಗರಿಗೆಲ್ಲ ಇಲ್ಲಿ ತಿಂಡಿ ಹಾಕ್ಕೊಟ್ಟಿದ್ದೆ. ತಿಂಡಿಗೆ ಬೆಳಗ್ಗೆನೇ ಬಿರಿಯಾನಿ ಮಾಡಿದ್ನಲ್ಲ, ಹಾಗಾಗಿ ಇನ್ನು ಅವರು ಬಿರಿಯಾನಿ ಎಲ್ಲ ತಿನ್ಕೊಂಡು ಹಿಂಗೆ ಒಟ್ಟಿಗೆ ತಿನ್ನೋದ್ರಲ್ಲಿ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ. ನಾನು ಚಿಕನ್ ತಿನ್ನಲ್ವಲ್ಲ, ಹಾಗಾಗಿ ನಾನು ಬೇರೆ ತಿಂದೆ. ಇನ್ನು ಅವ್ರಿಗೆಲ್ಲ ತಿಂಡಿ ಕೊಟ್ಟು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ, ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಹೆಣ್ಮಕ್ಳಿಗೆ ಅರ್ಧ ಕೆಲಸ ಮುಗ್ದಂಗೆ. ಸೊ ಫೈನಲಿ ಚಿಕನ್ ಎಲ್ಲ ಮಾಡಿ ತಿಂದು ಅಡುಗೆ ಮನೆ ಸಿಂಕಲ್ಲಿ ಪಾತ್ರೆ ಇಲ್ಲ ಅಂದರೆ ಒಂದು ಖುಷಿಯೇ. ಸೊ ಇನ್ನು ಇಲ್ಲಿ ಎಲ್ಲ ಕ್ಲೀನ್ ಮಾಡಿಟ್ಟು ಇನ್ನು ಅಕ್ಕ ಅವ್ರು ಸೈಟ್ ತೊಗೊತಿದ್ರಲ್ಲ, ಅಲ್ಲಿ ಹೋಗೋದಿತ್ತು, ಹಾಗಾಗಿ ಹೋಗ್ತಾಯಿದ್ರು. ಇನ್ನು ನಾನು ವೀಡಿಯೋಸ್ ಮಾಡ್ತಾಯಿದ್ರೆ ತೇಜ ಆ್ಯಕ್ಚುಲಿ ನಂದು ಒಂದು ಭಾಳ ಫೋನ್ ಇದೆ ಹಂಗೆ ಹಿಂಗೆ ಅಂತ ಹೇಳಿ ರೇಗಿಸ್ತಾ ಇದ್ದ. ಇವಳು ನೋಡಿ ಬೆಂಗಳೂರಿಂದ ಬಂದಿದ್ದಾಳೆ. ಈ ಗಿಡದಲ್ಲಿ ಒಂದೇನೋ ಟ್ರೈ ಮಾಡ್ತಾ ಇದ್ದಾಳೆ. ಏನೇ ಮಾಡು. ಹಾಂ ಆಯಿತು, ಅದಾಗಿಲ್ವಾ?
ಏನದು ಏನು ಮಾಡಿದ್ ನೀನು? ಅದು ಟಪ್ ಅಂತ ಸೌಂಡ್ ಬಂದರೆ ನಾವು ಅನ್ಕೊಂಡಿದ್ದಾಗುತ್ತೆ ಅಂತ. ನಾವೇನು ಅನ್ಕೊಂಡು ಅದನ್ನು ಪ್ರೆಸ್ ಮಾಡ್ತೀವಿ ಅದಾಗುತ್ತೆ ಅಂತ. ಅದು ಸೌಂಡ್ ಬಂದಿಲ್ಲ ಅಂದರೆ ಆ ಕೆಲಸ ಆಗಲ್ಲ. ಯಾರು ಹೇಳಿದ್ದು? ನನ್ನ ಮಗ. ಅಂತ ಗೊತ್ತಾಯ್ತಾ? ಆ್ಯಕ್ಚುಲಿ ಏನು ಗಿಡ ಇದು? ಇದು ಎಕ್ಕದ ಗಿಡ. ಸೊ ನೀವು ಟ್ರೈ ಮಾಡಿ, ಅನ್ಕೊಂಡಿದ್ದಾಗುತ್ತಾ ಇಲ್ವಾ ಅಂತ. ಗಣೇಶ ಹೇಳ್ಕೊಡ್ತಾನಂತೆ. ಯಾರೋ ಹೇಳ್ಕೊಟ್ಟಿದ್ದು ನಿಮಗೆ? ಸೊ ಅಲ್ಲಿಂದ ಅವ್ರು ಬರೋವರೆಗೂ ನಾವು ಗಿಡ ಎಲ್ಲ ನೋಡಿಕೊಂಡು ಆ ಗಿಡದಲ್ಲಿ ತೋರಿಸಿದ್ನಲ್ಲ ಏನಂದರೆ ಬಟ್ ಅಂದರೆ ಅದೇನೋ ಆಗುತ್ತೆ, ಇಲ್ಲಾಂದರೆ ನಾವು ಅಂದ್ಕೊಂಡಿದ್ದಾಗಲ್ಲ ಅಂತ ಹೇಳಿದ್ರು. ಅದನ್ನು ಕೂಡ ನಾವೆಲ್ಲ ಟ್ರೈ ಮಾಡ್ಕೊಂಡಲ್ಲಿ. ಸೊ ಇದು ಸೈಟ್ ನೋಡಿದ್ದು ನಾವು. ಆ್ಯಕ್ಚುಲಿ ಇದು ಫುಲ್ಲು ಸುತ್ತ ರೋಡು. ಈಗ ಏನು ನಾನು ತೋರಿಸ್ತಿದ್ದೀನಿ ಅಲ್ಲಿಂದ ತೇಜು ಕೂತಿದ್ದಾನಲ್ಲ ಅಲ್ಲಿವರೆಗೂ ಒಂದು ಸೈಟ್ ವ್ಯಾಲ್ಯುವೇಷನ್ನು. ಸೊ ಇನ್ನು ಆ ಸೈಟ್ ಎಲ್ಲ ಅವ್ರಿಗೆ ತೋರಿಸ್ಕೊಂಡು ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಡಿಸ್ಕಸ್ ಮಾಡಿಕೊಂಡು ಬಾವ ಆ್ಯಕ್ಚುಲಿ ನೀವು ನಿಮ್ಮ ಇಷ್ಟ ಅಂತ ಹೇಳ್ತಾಯಿದ್ರು. ಇನ್ನು ಅವ್ರಿಗೂ ಕೂಡ ಒಂದ್ಸಲ ತೋರಿಸ್ಬೇಕಲ್ವ ನಾವು. ಹಾಗಾಗಿ ಅವ್ರಿಗೂ ತೋರಿಸ್ಕೊಂಡು ಅವ್ರಿಗೆ ಓಕೆ ಆಯಿತಾ ಅಂತ ಡಿಸ್ಕಸ್ ಮಾಡಾದಮೇಲೆ ಇನ್ನೊಂದು ಕಡೆ ಹೋಗೋಣ ಅಂಥೇಳಿ ಇನ್ನೂ 2-3 ಕಡೆ ಜಾಗ ಇತ್ತು, ಅಲ್ಲೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನು ಅಲ್ಲಿ ಬಿಸಿಲಿರೋದ್ರಿಂದ ಇನ್ನು ಅಕ್ಕ ಜ್ಯೂಸ್ ತರಿಸ್ಕೊಂಡು ಜ್ಯೂಸ್ ಕುಡಿತಾಯಿದ್ಲು. ಋತ್ವಿಕ್ ನೋಡಿ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇರ್ತಾನೆ. ಇನ್ನು ಅಭಿ ಜ್ಯೂಸ್ ಬೇಕು ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಅವಳಿಗೂ ಜ್ಯೂಸ್ ಕೊಡ್ಸ್ಕೊಂಬರಕ್ಕೆ ಹೋದ್ರು. ಅಷ್ಟರಲ್ಲಿ ನಾವು ಅಕ್ಕ ಮನೆ ನೋಡೋಣ ಬಾ ಅಂತ ಹೇಳಿ ಮನೆ ಹತ್ರ ಬಂದಳು. ಎಲ್ಲಿವರೆಗೂ ಕೆಲಸ ನಡೀತಾ ಇದೆ ಏನು ನೋಡೋಣ ಅಂಥೇಳಿ. ಸೊ ಅವಳು ನಮ್ಮ ಮನೆ ನೋಡ್ತಾಯಿದ್ಲು. ಇವತ್ತು ನಿನ್ನೆ ಮೊನ್ನೆ ಎಲ್ಲ ಏನು ಕೆಲಸ ಆಗಿದೆ, ಎಷ್ಟೆಷ್ಟು ಮಾಡಿದ್ದೀರಾ, ಹೆಂಗೆ ಬಂದಿದೆ ಅಂತ ಹೇಳಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಮಾತಾಡ್ತಾಯಿದ್ಲು. ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತೆಲ್ಲ ಹೇಳ್ತಾಯಿದ್ಲು. ಇನ್ನು ಅಮ್ಮ ರೂಮಲ್ಲಿ ಏನೇನು ಮಾಡಿಸಿದ್ದಾರೆ, ದೇವ್ರ ಮನೇಲಿ ಹೆಂಗೆ ಇರಬೇಕು ಏನು ಅಂತೆಲ್ಲ ಅವರು ಕೂಡ ಎಲ್ಲ ಅಮ್ಮ ಡಿಸ್ಕಸ್ ಮಾಡ್ತಿದ್ರು. ಇನ್ನು ಕೆಳಗಡೆ ಮನೆಯೆಲ್ಲ ತೋರಿಸಿದ್ದಾದ್ಮೇಲೆ ಅವಳಿಗೆ ಏನೇನು ಚೇಂಜ್ ಆಗಬೇಕು, ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವಳು ಕೂಡ ತುಂಬ ಡಿಸ್ಕಸ್ ಮಾಡಿದ್ಲು. ಇನ್ನು ಕೆಳಗಡೆ ಫ್ಲೋರ್ ಎಲ್ಲ ಮುಗಿಸಿ ಇನ್ನು ಮೇಲೆ ಹೋಗೋಣ ಅಂಥೇಳಿ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಅಕ್ಕ ಮೇಲ್ಗಡೆ ನೋಡೋಣ ಅಂತ ಹೋದ್ಲು. ಸೊ ಸೆಕೆಂಡ್ ಫ್ಲೋರ್ ಹೆಂಗಿದೆ, ಅಲ್ಲೂ ಏನು ಕೆಲಸ ನಡೆದಿದೆ ಅಂತ ಹೇಳಿ. ಸೆಕೆಂಡ್ ಫ್ಲೋರಲ್ಲಿ ಆ್ಯಕ್ಚುಲಿ ಸ್ವಲ್ಪ ನಾನು ನಿಮ್ಗೆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೆ, ಸ್ವಲ್ಪ ಗೋಡೆ ಎಲ್ಲ ಹೊಡೆದು ಮತ್ತೆ ಕಟ್ಟಿದ್ನಲ್ಲ. ಸೊ ಅದಕ್ಕೆ ಯಾಕೆ ಅಂತ ಕೇಳಿದ್ಲು. ಇನ್ನು ಈ ಥರ ಮಿಸ್ಟೇಕ್ ಮಾಡಿದ್ದೆ ನಾನು ಅಂತ ಹೇಳಿ ಅದನ್ನು ಕೂಡ ಅವಳಿಗೆ ಹೇಳ್ತಾ ಇದ್ದೆ. ಹಾಲಲ್ಲಿ ಇಲ್ಲಿ ಯಾವ್ಯಾವ ಥರ ಮಿಸ್ಟೇಕ್ ಮಾಡಿದ್ದೆ ಅದನ್ನು ತೆಗೆಸಿದ್ದೀನಿ ಅಂಥೇಳಿ. ಇನ್ನು ಕೆಳಗಡೆ ಮನೆ ನೋಡಿದ್ಮೇಲೆ ಮೇಲ್ಗಡೆ ಮನೆ ಯಾವ್ಯಾವ ಸ್ಪೇಸ್ ಬರುತ್ತೆ ಏನು ಅಂತ ಹೇಳಿದ್ಲು. ಮೇಲ್ಗಡೆ ಮನೆ ನೋಡಿ ಎಷ್ಟು ಸ್ಪೇಸಾಗಿ ಬಂದಿದೆ. ಇದು ಕೂಡ ಅವಳಿಗೆ ತುಂಬ ಇಷ್ಟ ಆಯಿತು. ಇನ್ನು ಇಲ್ಲೂ ಕೂಡ ದೇವ್ರ ಮನೆ ಎಲ್ಲ ನೋಡಿಕೊಂಡು ಒಳಗಡೆ ನೋಡೋಣ ಬಾ ಅಂತ ಹೇಳಿ ಇಲ್ಲೂ ಕೂಡ ಎಲ್ಲ ನೋಡಿದ್ಲು. ಇಲ್ಲೂ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇನ್ನು ಮೇಲ್ಗಡೆ ರೂಮಿಗೆ ಹೋಗೋಣ ಅಂಥೇಳಿ ಹೊರಟ್ಲು. ಇನ್ನು ಮೇಲ್ಗಡೆ ಎಲ್ಲ ಏನೇನು ಮಿಸ್ಟೇಕ್ ಇದೆ ಅಂತ ಹೇಳ್ತಿದ್ಲು. ಬಾತ್ರೂಮ್ ಆ್ಯಕ್ಚುಲಿ ತುಂಬ ದೊಡ್ಡದಿದೆ, ನಾವು ಮಲ್ಕೊಂಡು ಓದಾಡ್ಬೋದು ಅಂತೆಲ್ಲ ರೇಗಿಸ್ತಾ ಇದ್ಲು. ಇನ್ನು ಕೆಳಗಡೆ ಫ್ಲೋರ್ ನೋಡಿಕೊಂಡು ಇನ್ನು 3rd ಫ್ಲೋರ್ ನೋಡೋಣ ಅಂಥೇಳಿ ಅಲ್ಲೂ ಕೂಡ ಹೊರಟ್ಲು. ಅಲ್ಲಿ ಆ್ಯಕ್ಚುಲಿ ಸೆಂಟ್ರಿಂಗ್ ಎಲ್ಲ ಇನ್ನೂ ಬಿಚ್ಚಿರಲಿಲ್ಲ. ಸೊ ಹೋಗೋಕ್ಕೆಲ್ಲ ಒಳಗಡೆ ಹೋಗೋಕ್ಕೆ ನನಗೆ ಆಗಲಿಲ್ಲ. ನನಗೆ ಸ್ವಲ್ಪ ಬೊಗ್ಗೆಲ್ಲ ಹೋಗೋದಕ್ಕೆ ಬ್ಯಾಕ್ ಪೇನ್ ಆಗುತ್ತೆ ಅಂಥೇಳಿ ನಾನು ಹೋಗಲಿಲ್ಲ. ಅವಳು ನೋಡ್ಕೊಂಡು ಬರ್ತಾಯಿದ್ಲು ಎಲ್ಲೆಲ್ಲಿ ಏನೇನು ಬಂದಿದೆ. ಇದು ಚೆನ್ನಾಗಿ ಬಂದಿದೆ. ಸೊ 3ನೇದು ಹೆಂಗೋ ಮುಗೀತು, ಇನ್ಮೇಲೆ ಈ ಥರ ಇದೆ ಅಂತೆಲ್ಲ ಡಿಸ್ಕಸ್ ಮಾಡಿಕೊಂಡು ಇನ್ನು ಏನೇನು ಚೇಂಜ್ ಮಾಡಬೇಕು ಅಂತೆಲ್ಲ ಎಲ್ಲರೂ ನಮ್ಮ ಮನೇಲಿ ನಾವು ಇದೇ ಥರನೇ ಒಂದಲ್ಲ ಎಲ್ಲರೂ ಡಿಸ್ಕಸ್ ಮಾಡ್ತೀವಿ. ಇನ್ನು ಕೆಳಗಡೆ ನೋಡಿ ಋತ್ವಿಕ್ ಆ್ಯಕ್ಚುಲಿ ಅಕ್ಕನ ಕರಿತಾ ಇದ್ಲು, ಅಕ್ಕ ಅಕ್ಕ ಅಂದ್ಕೊಂಡು. ಅವಳ ಮೇಲಿದ್ಲಲ್ಲ, ಅವ್ನ ಮೇಲೆಲ್ಲ ಬರೋದು ಬೇಡ ಅಂಥೇಳಿ ನಾನು ಕರ್ಕೊಂಡು ಹೋಗಿರಲಿಲ್ಲ. ತೇಜು ಮತ್ತು ಅಮ್ಮ ಲೋಕಿ ಎಲ್ಲ ಕೆಳಗಡೆನೇ ಇದ್ದರು. ಅವ್ರ ಜೊತೆ ಆಟ ಆಡ್ಕೊಂಡು ಅವನು ಕೂಡ ಇದ್ದ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬ ಟಯರ್ಡ್ ಆಯಿತು ಗೈಸ್. ನೋಡಿದ್ರಲ್ಲ ಗೈಸ್, ಇವತ್ತಂತೂ ಆ್ಯಕ್ಚುಲಿ ನಿನ್ನೆಯಿಂದ ಅಂತೂ ಬರೀ ಸುತ್ತಾಟದೇ ಆಗಿದೆ. ಸೊ ಸಡನ್ನಾಗಿ ಅಕ್ಕ ಬಂದ್ಲು. ಬಟ್ ಯಾಕೆ ಬಂದಿದ್ಲು ಅಂತ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಇನ್ನು ನೈಟೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ತುಂಬ ಟಯರ್ಡ್ ಆಗಿತ್ತು. ಬೆಳಗ್ಗೆ ಎಲ್ಲರೂ ಕೂಡ ಲೇಟಾಗಿದ್ವಿ. ಲೇಟಾಗಿ ಎದ್ದು ತಿಂಡಿ ಕೂಡ ಎಲ್ಲ ಬಿರಿಯಾನಿ ಮಾಡಿದ್ದೆ. ಸೊ ಇಬ್ಬರು ಕೂಡ ಎಲ್ಲ ತಿಂಡಿ ಎಲ್ಲ ತಿಂದು ಬಾ ಇಲ್ಲಿ ಅಭಿನ್ ಕೇಳೋಣ ಹೆಂಗಿತ್ತು ಅಂತ. ಹೆಂಗಿತ್ತೆ ಬಿರಿಯಾನಿ? ಚೆನ್ನಾಗಿತ್ತು. ಹಾಂ ಚೆನ್ನಾಗಿತ್ತು. ಇವಳು ನೆಕ್ಸ್ಟ್ ಯಾವಾಗ ಬರೋದು? ಸಮ್ಮರ್ ಹಾಲಿಡೇಸ್. ನೆಕ್ಸ್ಟ್ ಇನ್ನು 1 ಇಯರು. ಸೊ ಮಿಸ್ ಮಾಡ್ಕೊತೀನಿ ತುಂಬ. ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವಳನ್ನ ತುಂಬ ಮಿಸ್ ಮಾಡ್ಕೊತಿದ್ದಿದ್ದು ಋತ್ವಿಕ್ ಅಂತೂ ನಿನ್ನೆಯಿಂದ ಹೆಂಗೆ ಆಟ ಆಡ್ತಿದ್ದಾನೆ ಅಂದರೆ ಹೆಂಗೆ ಆಟ ಆಡ್ತಿದ್ದೀರಾ ಇಬ್ಬರು? ಹಾಂ ಹೇಳು, ಹೆಂಗೆ ಆಟ ಆಡ್ತಿದ್ದೀರಾ?
ನಾನೇ ಹೇಳ್ಬೇಕಂತ ಅವಳಿಗೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಮಾತ್ರ ಆ್ಯಕ್ಟಿಂಗು ತುಂಬ ಬಜಾರಿ ಅವಳು. ನಿಮ್ಗೆ ಅವಳು ಹೆಂಗೆ ಆಡ್ತಾಳೆ ಅನ್ನೋ ವಿಡಿಯೋನೂ ಕೂಡ ಶೇರ್ ಮಾಡ್ತೀನಿ. ಸೊ ಇವಳನ್ನೂ ಕೂಡ ಎಲ್ಲರೂ ಮಿಸ್ ಮಾಡ್ಕೊತೀವಿ. ಹಾಗೆ ಬಂದಿರೋದಕ್ಕಂತೂ ರಿತಿಕ್ಷಾ ಮತ್ತು ಋತ್ವಿಕ್ ತುಂಬ ಖುಷಿಯಾಗಿದ್ದಾರೆ. ಇನ್ನೂ ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಅಕ್ಕ ಭಾವ ತೊಗೊಳ್ಬೇಕು ಅಂದ್ಕೊಂಡಿದ್ದು. ಅಂದರೆ ನಾನಿರೋ ಇದರಲ್ಲಿ ಅವರೇ ನೋಡೋಣ ಅಂತ ಹೇಳಿ ನೋಡ್ಕೊಂಡು ಬಂದ್ವಿ ಈಗಷ್ಟೇ. ರಾತ್ರಿ ಬಂದಿದ್ದು ನಾವು 11 ಗಂಟೆ ಆಯಿತು. ಊಟ ಎಲ್ಲ ಅಲ್ಲೇ ಹೊರಗಡೆ ಮುಗಿಸ್ಕೊಂಡು ಬಂದಿದ್ದಲ್ವ, ಸ್ವಲ್ಪ ಟಯರ್ಡು ಕೂಡ ಆಗಿದ್ವಿ ಮಲ್ಕೊಂಡು. ಈಗೆಲ್ಲ ತಿಂದು ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗಿದ್ವಿ. ಅವರು ಕೂಡ ನೋಡಿದ್ರು. ಇನ್ನೂ ಯಾವ್ದು ತೊಗೋಬೇಕು ಏನು ಅಂದ್ಕೊಂಡು ಇನ್ನೂ ಯಾವುದೂ ಡಿಸೈಡ್ ಮಾಡಿಲ್ಲ. ಸೊ ನೋಡಿ ಹೆಂಗೆ ತರಲೆ ಮಾಡ್ತಿದ್ದಾಳೆ ಇವಳು. ಇನ್ನು ಯಾವ್ದು ತೊಗೊಳ್ತಾರೆ ಮತ್ತು ಏನು ಡಿಸೈಡ್ ಮಾಡಿದ್ರು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸಂಡೇ ಸ್ಪೆಷಲ್ ಇವತ್ತು ಅಭಿ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಸೊ ಇವಳ ಜೊತೆ ಕಾಲ ಕಳಿತೀನಿ. ಇನ್ನೇನು ಅವರು ಕೂಡ ಹೊರಟಿದ್ದಾರೆ ಬೆಂಗಳೂರಿಗೆ. ಸೊ ಇವ್ರನ್ನ ಕಳಿಸಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಬಾಯ್ ಮಾಡೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೋಡಿದ್ರಲ್ಲ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.